ಹಲೋ ನಮಸ್ಕಾರ, ಹೇಗಿದ್ದೀರಿ? ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಇವತ್ತು ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ ಮೆಗಾ ಡಿಬೇಟ್. ಇದೇನು ಗೊತ್ತಾ, ಇದು ಗವರ್ನರ್ ವರ್ಸಸ್ ಗೌರ್ಮೆಂಟ್ ಆಗೋಗಿದೆ. ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಉಪಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದರ ಜೊತೆಗೆ ಗವರ್ನರ್ ವಿರುದ್ಧವೇ ನಿರ್ಣಯವನ್ನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ತಾರೆ. ನಾವು ಇದನ್ನು ರಾಜ್ಯಪಾಲರಿಗೆ, ಘನತೆವೆತ್ತ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಕಳಿಸ್ಕೊಡ್ತೀವಿ ಅಂತ ಕಳಿಸ್ಕೊಡ್ತಾರೆ. ಅದರ ಜೊತೆಗೆ ಏನ್ರೀ ತಪ್ಪು ಮಾಡಿದೀವಿ ನಾವು? ಮಾನ್ಯ ಘನತೆವೆತ್ತ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಅವರು ಸುಮ್ಮನೆ ರಾಜಕೀಯ ದುರುದ್ದೇಶಗಳಿಂದ ನಮ್ಮ ವಿರುದ್ಧ ಬಿಜೆಪಿಯವರ ಮಾತುಗಳನ್ನು ಕೇಳಿಕೊಂಡು, JDSನವರ ಮಾತುಗಳನ್ನು ಕೇಳಿಕೊಂಡು ತಿರುಗಿ ಬಿದ್ದಿದ್ದಾರೆ ಅಂತ ನಿಲುವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಗವರ್ನರ್ ಬೆಂಗಳೂರಿನಲ್ಲಿಲ್ಲ, ಅವರು ಮಂಡ್ಯ ಬರ್ತಾರೆ. ಅಂಡ್ ಗವರ್ನರ್ ಬಿಕಮ್ಸ್ ದಿ ಸುಪ್ರೀಂ ಅಥಾರಿಟಿ. ಅವ್ರಿಗೇನು ಗೊತ್ತಿಲ್ಲ. 2 ಸಲ ಡೀಟೇಲ್ಸ್ ಪಡ್ಕೊಂಡು, ಅದು ಕೂಡ ಒಂದು ಸಲ ಒಬ್ಬ ದೂರುದಾರರಿಂದ ಡೀಟೇಲ್ಸನ್ನು ಪಡ್ಕೊಂಡು ಅವತ್ತಿನ ದಿನವೇ ನೋಟಿಸ್ ಕೊಡೋ ಪ್ರಯತ್ನ ಮಾಡ್ತಾರೆ. ಇದು ಸರಿಗಿಲ್ಲ, ನಾನೇನು ತಪ್ಪು ಮಾಡಿಲ್ಲ. ಇದು ಮಾನ್ಯ ಮುಖ್ಯಮಂತ್ರಿಗಳ ಮಾತು, DK ಶಿವಕುಮಾರ್ ಅವರ ಮಾತು. ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇರುವ ಹಾಗೇನೆ ಕಾಂಗ್ರೆಸ್ ಸ್ವಲ್ಪ ಅಲರ್ಟ್ ಆದಂಗೆ ಕಾಣಿಸ್ತಾ ಇದೆ. BJP ಪಾದಯಾತ್ರೆ ಹಮ್ಮಿಕೊಂಡಿದೆ JDSನ ಜೊತೆಗೆ ಸೇರಿಕೊಂಡು, ಅದು ನಾಳೆ ಬೆಳಗ್ಗೆ 8 ಗಂಟೆಯಿಂದ. ಆನ್ ಟಾಪ್ ಆಫ್ ಆಲ್ ದಿಸ್ ಲೀಗಲ್ ಮ್ಯಾಟರ್ಸ್ ಮಾತಾಡೋಣ. ಕಾಂಗ್ರೆಸ್ ಅವರು ಹೇಳ್ತಾ ಇರೋದು ಎಷ್ಟು ದಿಟ, BJPಯವರ ವಾದ ಎಷ್ಟು ದಿಟವಲ್ಲ. ಲೆಟ್ಸ್ ಬಿಗಿನ್. ನಾನು ಚಂದನ್ ಶರ್ಮಾ, ಆಸ್ ಐ ಟೋಲ್ಡ್ ಯು ಬಿಫೋರ್, ಟುಡೇ ಈಸ್ ಗೋಯಿಂಗ್ ಟು ಬಿ ಎ ಹ್ಯೂಜ್ ಮ್ಯಾಸಿವ್ ಡಿಬೇಟ್ ವಿತ್ ಮ್ಯಾಸಿವ್ ಪ್ಯಾನಲಿಸ್ಟ್. ಕಾಂಗ್ರೆಸ್ನವರು ಇನ್ನೂ ಬಂದಿಲ್ಲ, ಬರ್ತಾರೆ ಅನ್ನುವ ನಿರೀಕ್ಷೆಯಲ್ಲಿ ನಾನು ಕೂಡ ಇದ್ದೇನೆ. ಅವರೇ ಫಸ್ಟ್ ಬಂದಿದ್ದರೆ ಇನ್ನೂ ಬಹಳ ಖುಷಿಯಾಗಿರೋದು ನನಗೆ. ಇರಲಿ, ಅವರನ್ನು ಹೊರತುಪಡಿಸಿ ಇನ್ನೂ 4 ಜನ ನಮ್ಮ ಅತಿಥಿಗಳಿದ್ದಾರೆ. ನಂಜಪ್ಪ ಕಾಳೇಗೌಡರು ಆಮ್ ಆದ್ಮಿ ಪಕ್ಷದಿಂದ ಬಂದಿದ್ದಾರೆ. ಗೌಡ್ರೆ ನಮಸ್ಕಾರ, ವೆಲ್ಕಮ್ ಟು ಯು. ಹಾಗೆ ಅಶೋಕ್ ಗೌಡರು BJPಯಿಂದ ಬಂದಿದ್ದಾರೆ. ಅಮೃತೇಶ್ ಅವರು ಹೋರಾಟಗಾರರು ಹಾಗೂ ಖ್ಯಾತ ವಕೀಲರು ನಮ್ಮೊಟ್ಟಿಗೆ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜು ಗೌಡರು ಜಾಯ್ನ್ ಆಗಿದ್ದಾರೆ ನಮ್ಮೊಟ್ಟಿಗೆ, JDSನ ವಕ್ತಾರರು. ಗೌಡ್ರೆ, ನಿಮಗೂ ಕೂಡ ಬಹಳ ಆತ್ಮೀಯವಾದಂಥ ಸ್ವಾಗತ. ಶತಭೀಶ್ ಶಿವಣ್ಣ ಅವರು, ಅಫ್ಕೋರ್ಸ್ ಈಸ್ ದೇರ್ ರೈಟ್ ಹಿಯರ್. ಶತಭೀಶ್ ಶಿವಣ್ಣ, ಪ್ಲೀಸ್ ವೆಲ್ಕಮ್. ನಾನು ನಿಮ್ಮಿಂದನೇ ಪ್ರೋಗ್ರಾಮ್ ಶುರು ಮಾಡಬೇಕು, ಏನು ತೊಂದರೆ ಇಲ್ಲ. ನೀವು ಹಾಗೆ ನೇರ ಎಂಟ್ರಿ ಕೊಡಿ, ತೊಂದರೆ ಇಲ್ಲ. ಕ್ಯಾಮ್ರಾ ಗಡ್ಡ ಬಂದರೂ ಸಮಸ್ಯೆ ಇಲ್ಲ, ಏನು ಸಮಸ್ಯೆ ಇಲ್ಲ, ಆ ಥರದ್ದೆಲ್ಲ. ಓ ವೆರಿ ನೈಸ್. ಬನ್ನಿ ಮೈಕ್ ಹಾಕೊಳ್ಳಿ. ಐ ವಾಂಟ್ ಬಿಗಿನ್ ವಿತ್ ಯು. ಮೈಕ್ ಹಾಕೊಂಬಿಡಿ ಹಂಗೆ, ಇಲ್ಲಾಂದರೆ ಕೇಳಿಸಲ್ಲ ನಿಮ್ಮ. ಥ್ಯಾಂಕ್ ಯು. ನನಗೆ ಒಳಗಡೆಯಿಂದ ಹಾಕೋಬೇಕು ಮೈಕು. ಈ ಮುಡಾ ಸೈಟ್ಗಳನ್ನು ಒಳಗಡೆಯಿಂದ ಹಾಕೊಂಡಂಗೆ ಮೈಕನ್ನು ಒಳಗಡೆಯಿಂದ ಹಾಕಬೇಕು. ದೊಡ್ಡ ಲೈಟ್ ಹೊರಗಡೆಯಿಂದ ಹಾಕೊಂಡ್ರೆ ಟ್ರಾನ್ಸ್ಪರೆನ್ಸಿ ಅಂತ. ತಪ್ಪನ್ನ ಒಪ್ಕೊಂಡಂತ ಎದೆಗಾರಿಕೆ ತೋರಿಸೋ ಸಿದ್ದರಾಮಯ್ಯನವರು, ಹೌದು 100 ಕೋಟಿ ಲೂಟಿ ಆಗಿದೆ ಅಂತ ಒಪ್ಕೊಂಡ್ರ. ಪಾರದರ್ಶಕತೆ ಅದನ್ನೇ ಹೇಳೋದು. ಓಕೆ, ಲೆಟ್ಸ್ ಬಿಗಿನ್ ದ ಡಿಬೇಟ್ ನಾವ್. ಶತಭೀಶ್, ವೆಲ್ಕಮ್ ಟು ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್. ವೆರಿ ಲವ್ಲಿ ವೆಲ್ಕಮ್. ಓಕೆ ಶತಭೀಶ್, ಈಗ ಮುಖ್ಯಮಂತ್ರಿಗಳು ನಾನು ಮಾಡಿಲ್ಲ ಅಂತಾರೆ, ಗವರ್ನರ್ ಸಾಹೇಬ್ರ ವಿರುದ್ಧ ಕೆಂಡಾಮಂಡಲರಾಗ್ತಾರೆ. ನಿಮ್ಮೆಲ್ಲ ಕ್ಯಾಬಿನೆಟ್ ಮಿನಿಸ್ಟ್ರಿಗಳು ಕ್ಯಾಬಿನೆಟ್ನಲ್ಲಿ ನಿರ್ಣಯ ತಗೊಳ್ತೀರಿ. ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 163 ಅಡಿಯಲ್ಲಿ ವಿ ಕ್ಯಾನ್ ಅಡ್ವೈಸ್ ದಿ ಗವರ್ನರ್ ಅಂತ ತಾವು ಹೇಳ್ತೀರಿ. ಎಕ್ಸಿಕ್ಯೂಟಿವ್ ಪವರ್ಸ್ ಇರ್ಬೋದು, ಬಟ್ ವಾಟ್ ಹಿ ಹ್ಯಾಸ್ ಡನ್ ಇಸ್ ರಾಂಗ್ ಅಂತ ಹೇಳ್ತೀರಿ. ಯಾಕೆ ರಾಂಗು? ಏನು ಕತೆ, ಏನು ಸಮಾಚಾರ, ಏನು ತೊಂದರೆ ಆಯಿತು ಶತಭೀಶ್? ಸರ್, ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಪ್ರಾಮಾಣಿಕ, ನಿಷ್ಠಾವಂತ, ಸಿದ್ಧಾಂತಬದ್ಧವಾದ ರಾಜಕಾರಣಿ ಯಾರಾದರೂ ಇದ್ದರೆ ಅದು ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಾಗಿರ್ತಾರೆ. 4 ದಶಕದ ರಾಜಕೀಯ ಜೀವನದಲ್ಲಿ ಕಳಂಕರಹಿತ ರಾಜಕಾರಣವನ್ನು ಮಾಡಿರೋರು ಅವರೊಬ್ಬರೇ. ಅನ್ನರಾಮಯ್ಯ, ಭಾಗ್ಯವಿದಾತ, ಸಾಮಾಜಿಕ ನ್ಯಾಯಪರವಾಗಿ ಕಳಕಳಿ ಇರುವಂತಹ ವ್ಯಕ್ತಿ. ಅವರ ವೈಯಕ್ತಿಕ ಜೀವನ ಮತ್ತು ಅವರ ರಾಜಕೀಯ ಜೀವನಕ್ಕೆ ಮಸಿ ಬಳಿಯಲು ಮತ್ತು ಇವಾಗ ಜನರ ಆಶೀರ್ವಾದವನ್ನು ಪಡೆದು 135 ಜನ ಏನು ಅವರ ಬಲದ ಮೇಲೆ ಏನು ಸರ್ಕಾರ ರಚನೆ ಆಗಿದೆ, ಆ ಸರ್ಕಾರವನ್ನು ಅಸ್ಥಿರಗೊಳಿಸಲು ಇಲ್ಲಿ ಒಂದು ರಾಜಕೀಯವಾದ ಷಡ್ಯಂತ್ರ ನಡೀತಾ ಇದೆ. ಅದು ರಾಜಭವನವನ್ನು ಉಪಯೋಗಿಸ್ಕೊಂಡು ಇವಾಗ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಅವ್ರ ಮೇಲೆ ನಾನು ನೇರವಾಗಿ ಆರೋಪವನ್ನು ಮಾಡ್ತೀನಿ. ಇವಾಗ ಸಿದ್ದರಾಮಯ್ಯ ಅಂತ ವ್ಯಕ್ತಿಯವರ ಮೇಲೆ ಆರೋಪ ಅಥವಾ ದೂರು ಸಲ್ಲಿಸಿರೋರು ಯಾರು ಅಂತ ಅವ್ರ ಬಗ್ಗೆನೂ ನಾವು ಚರ್ಚೆ ಮಾಡಬೇಕಾಗತ್ತೆ. TJ ಎಬ್ರಹಾಂ
ಈ TJ ಇಬ್ರಾಹಿಂ ವಿರುದ್ಧ ಹಲವಾರು ಕ್ರಿಮಿನಲ್ ಪೆಟಿಷನ್ಸು, ಕ್ರಿಮಿನಲ್ ಪ್ರಕರಣಗಳು ನಡೀತಾ ಇದೆ. ನಮ್ಮ ಆ ಪ್ರಸಂಗಗಳು ನಾವೆಲ್ಲ ನೋಡಿದ್ದೀವಿ. ಬ್ಲ್ಯಾಕ್ ಮೇಲ್, ಎಕ್ಸ್ಟಾರ್ಷನ್, ರೋಲ್ ಕಾಲ್ ಅಂತ ಆರೋಪಗಳನ್ನ ಅವರು ಎದುರಿಸ್ತಾ ಇದ್ದಾರೆ. ಇವತ್ತು ಸುಪ್ರೀಂ ಕೋರ್ಟೇ ಅವ್ರ ವಿರುದ್ಧ 25 ಲಕ್ಷ ರೂಪಾಯಿ ದಂಡನ ಹಾಕಿರ್ತಾರೆ. ಮಾಧ್ಯಮದವರು ಅವ್ರ ವಿರುದ್ಧ ಸ್ಟಿಂಗ್ ಆಪರೇಷನ್ ಮಾಡಿರ್ತಾರೆ. ಇಂತಹ ವ್ಯಕ್ತಿ ಸಿದ್ದರಾಮಯ್ಯನವ್ರ ಮೇಲೆ ಒಂದು ದೂರು ಕೊಟ್ಟಿದ ತಕ್ಷಣ ತರಾತುರಿಯಲ್ಲಿ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಚರ್ಚೆ ಮಾಡಬೇಕು. ಬೆಳಗ್ಗೆ 11 ಗಂಟೆಗೆ ಅವರು ದೂರನ್ನು ಕೊಡ್ತಾರೆ, ಅರ್ಜಿಯನ್ನು ಕೊಡ್ತಾರೆ ಸ್ಯಾಂಕ್ಷನ್ ಕೊಡಿ ಅಂತ. ಅದೇ ದಿನ ಯಾವುದೇ ಕಾನೂನು ತಜ್ಞರ ಜೊತೆ ಸಲಹೆ ಮಾಡಲ್ಲ ಅಥವಾ ಚರ್ಚೆ ಮಾಡಲ್ಲ, ಸಲಹೆ ಪಡ್ಕೊಳ್ಳಲ್ಲ. ಏಕಾಏಕಿ ಅವತ್ತೇ ಶೋಕಾಸ್ ನೋಟಿಸ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಕೇಳಬೇಕಾಗತ್ತೆ. ಇವಾಗ ಶಶಿಕಲಾ ಜೊಲ್ಲೆ ಅವರು ಇದ್ದಾರೆ. ಒಂದೇ ನಿಮಿಷ. ಶಶಿಕಲಾ ಜೊಲ್ಲೆ ಅವರು 2009ರಲ್ಲಿ ಇದೇ ಥರ ಅಪ್ಲಿಕೇಶನ್ ಫಾರ್ ಸ್ಯಾಂಕ್ಷನ್ ಕೇಳಿದ್ರು. ಮುರುಗೇಶ್ ನಿರಾನಿ, ಜನಾರ್ದನ್ ರೆಡ್ಡಿ ವರ್ಷಾನ್ಗಟ್ಲೆ ಈ ಅಪ್ಲಿಕೇಶನ್ ಮೇಲೆ ಏನು ಆಕ್ಷನ್ ತಗೊಂಡಿರಲ್ಲ. ಆದರೆ ಸಿದ್ದರಾಮಯ್ಯ ಅವ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ತರಾತುರಿಯಲ್ಲಿ ಈ ವಿಷಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಯಾಕೆ ರಾಜ್ಯಪಾಲರು ಕರ್ತವ್ಯ ಮಾಡ್ತಾ ಇದ್ದಾರೆ, ಶೋಕಾಸ್ ನೋಟಿಸ್ ಕೊಡ್ತಾ ಇದ್ದಾರೆ ಅಂತ ನಾನು ಕೇಳ್ತೀನಿ. ಓಕೆ, ಯು ಆಸ್ಕ್ಡ್ ದಿ ರೈಟ್ ಪರ್ಸನ್ ಅಂಡ್ ದಿ ರೈಟ್ ಕ್ವೆಶ್ಚನ್. ಸ್ಟಿಂಗ್ ಆಪರೇಷನ್ ಮಾಡಿದ್ರು ಮೀಡಿಯಾದವರು ಅಂತ ಹೇಳ್ತಾ ಇದ್ರಿ. ನಾನು ಇನ್ನೊಂದು ಸಂಸ್ಥೆಯಲ್ಲಿದ್ದಾಗ ಕಳೆದ 7 ತಿಂಗಳ ಹಿಂದೆ ಸ್ಟಿಂಗ್ ಆಪರೇಷನ್ ಮಾಡಿದ್ದು ಬಹಳ ಸ್ಪಷ್ಟವಾಗಿ ನನಗೆ ನೆನಪಿದೆ. ನಾನೇ ಆ ಕಾರ್ಯಕ್ರಮದ ನಿರೂಪಣೆಯನ್ನು ನಿರ್ವಹಿಸಿದ್ದು ಕೂಡ ನನಗೆ ಭಾಳ ಸ್ಪಷ್ಟವಾಗಿ ನೆನಪಿದೆ. ಅವರ ಆಂಟಿಸಿಡೆಂಟ್ಸ್ನ ಬಗ್ಗೆ ನಾನು ಇಲ್ಲಿ ಯಾಕೆ ಚರ್ಚೆ ಮಾಡೋದಿಲ್ಲ ಅಂತಂದರೆ, ನಿಮಗೊಂದು ಮಾತು ಹೇಳ್ಬಿಡ್ತೀನಿ ಕೇಳಿ. ನೀವು ವಕೀಲರು ಅಂತ ಹೇಳ್ತೀರಿ. ಸುಪ್ರೀಂ ಕೋರ್ಟು ಈ ಕೆಲವು ಕೇಸ್ಗಳ ಬಗ್ಗೆ ಉಲ್ಲೇಖ ಮಾಡುವಾಗ ಒಂದು ಮಾತು ಹೇಳುತ್ತೆ, however treacherous may be the person. ನಾನು ನಿಮಗೆ ಪಾಯಿಂಟ್ ಟು ಪಾಯಿಂಟ್ ಮಾಡಿ ಹೇಳ್ತೀನಿ ಕೇಳಿ. ನಾನು ಹೇಳ್ತೀನಿ, however treacherous may be the person, whatever may be his antecedents are. ಆತನ ಹತ್ರ ಡಾಕ್ಯುಮೆಂಟ್ಗಳಿದ್ರೆ, ಇಫ್ ದೇರ್ ಇಸ್ ಎ ವಾಟರ್ ಇನ್ ದಿ ಕೇಸ್, ಆ ಕೇಸ್ನಲ್ಲಿ ಹುರುಳಿದೆ ಅಂತಾದರೆ ಯಾರ ವಿರುದ್ಧದ ಪ್ರಕರಣ ಬೇಕಾದರೂ ಆಗಿರ್ಬೋದು, ಆತ ಎಂಥ ಅತಿ ನೀಚ ವ್ಯಕ್ತಿ ಬೇಕಾದರೂ ಆಗಿರ್ಬೋದು. ಆದರೆ ಯಾರೋ ಒಬ್ಬ ಮಾಡುವಂಥ ಆರೋಪದಲ್ಲಿ, ಡಾಕ್ಯುಮೆಂಟ್ಗಳ ಆಧಾರದಲ್ಲಿ, ಬೇರೆ ಬೇರೆ ನಿಲುವುಗಳಲ್ಲಿ ಆರೋಪದಲ್ಲಿ ಹುರುಳಿದೆ ಅಂತಾದರೆ that will stand. ನಾನು ಅದಕ್ಕೆ ಒಂದು ಶಾರ್ಟ್ ರಿಪ್ಲೈ ಅದು ಸುಪ್ರೀಂ ಕೋರ್ಟ್ ಹೇಳಿರೋದು. ಅಲ್ಲ, ನಾನು ಮುಂದುವರಿಸ್ತೀನಿ ಕೇಳಿ. ನೀವು ಮೆರಿಟ್ ಮತ್ತು ಡಿಮೆರಿಟ್ ಆಫ್ ದಿ ಕೇಸ್ ಮಾತಾಡಿ. ನಾನು ಮೆರಿಟ್ ಡೋಂಟ್ ಟಾಕ್ ಅಬೌಟ್ ದಿ ಆಂಟಿಸಿಡೆಂಟ್ಸ್ ಆಫ್ ಎ ಪರ್ಸನ್. ಲೆಟ್ ಮಿ ಗಿವ್ ಯು ಅ ಶಾರ್ಟ್ ರಿಪ್ಲೈ. ಯು ಟಾಕಿಂಗ್ ಗಿವ್ ಯು ಅ ಶಾರ್ಟ್ ರಿಪ್ಲೈ. ವೈ ಐ ಹೈಲೈಟೆಡ್ ಲೆಟ್ ಮಿ ಕಂಪ್ಲೀಟ್. TJ ಇಬ್ರಾಹಿಂ ಲೆಟ್ ಮಿ ಕಂಪ್ಲೀಟ್. ಆಂಟಿಸಿಡೆಂಟ್ಸ್ ಯಾಕೆ ಉಲ್ಲೇಖ ಮಾಡಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅವಶ್ಯಕತೆನೇ ಇಲ್ಲ. ಯಾಕೆ ಉಲ್ಲೇಖ ಮಾಡಿದೆ ಅಂದ್ರೆ ಅವಶ್ಯಕತೆನೇ ಇಲ್ಲ. ರಾಜ್ಯಪಾಲರು ಒಂದೇ ದಿನದಲ್ಲಿ ಅವ್ರ ಕಂಪ್ಲೇಂಟ್ ಮೇಲೆ ಏನೇ ಶೋಕಾಸ್ ನೋಟಿಸ್ ಕೊಡ್ತಾರೆ ಅಂತ ನಾನು ಕೇಳ್ತಾ ಇದ್ದೀನಿ. ಇವಾಗ ಆಯ್ತು, ರಾಜಕೀಯ ಮುಖ್ಯಮಂತ್ರಿಗಳು ನಿಮ್ಮ ಲೀಗಲ್ ಪಾಯಿಂಟ್ಸ್ ಇಲ್ಲ ಸರ್, ಮುಖ್ಯಮಂತ್ರಿಗಳು ಮಾಡ್ಕೊಡಿ. ಲೀಗಲ್ ಪಾಯಿಂಟ್ಸ್ ಹೇಳ್ತಾನೆ ಬರ್ತೀರಿ, ಮತ್ತೆ ಲೀಗಲ್ ಪಾಯಿಂಟ್ಸ್ ಹೇಳ್ತೀನಿ ಅಂತಂದ್ರೆ ನೀವು ಆಸ್ ಬೀಯಿಂಗ್ ಎ ಲಾಯರ್ ತರಾತುರಿಯಲ್ಲಿ ಶೋಕಾಸ್ ನೋಟಿಸ್ ಇಶ್ಯೂ ಬೇಕಾಗೇ ಇಲ್ಲ. ಯಾದೋ ವ್ಯಕ್ತಿಯ ಹಿನ್ನೆಲೆ ಗಮನಿಸಬೇಕಾಗಿತ್ತು. ವೈ ಹಿ ಶುಡ್ಂಟ್ ಹ್ಯಾವ್, ದ ಕೇಸ್ ಇಸ್ ವಾಟರ್ ಇಟ್ಸ್ ನಾಟ್ ವಾಟರ್ ಡಾಕ್ಯುಮೆಂಟ್ ಇಸ್ ವಾಟರ್ ಟೈಟ್. ಅದನ್ನ ಹೇಳಿ, ಅದನ್ನ ಮಾತಾಡಿ. ಆಯ್ತು, ಇವಾಗ ಲೀಗಲ್ ಅದನ್ನ ಮಾತಾಡಿ. ಇವಾಗ ಲೀಗಲ್ ಗೆ ಬರೋಣ. ಲೀಗಲ್ ಆಸ್ಪೆಕ್ಟ್ ಆ ತರ ಇದೆ, ಈ ತರ ಇದೆ, ಆಂಟಿಸಿಡೆಂಟ್ಸ್ ಅಂತ ಹೋದ್ರೆ ಫಸ್ಟ್ ಮಾರ್ಕ್ಸ್ ಅಲ್ಲೇ ನಿಮಗೆ 0 ಮಾರ್ಕ್ಸ್. Antecedents is also important when the governor takes a decision. It is not important. Immediately in one day how can he do it without considering the antecedents? ಅದು ಒನ್ ಡೇಲೂ ಆಗಿಲ್ಲ. ಅದು ಒನ್ ಡೇ ಆಗಿದೆ ಸರ್. I have the record. ಆಗಿಲ್ಲ. ನಾನು 26th morning I also have the record. ಅದು ಒನ್ ಡೇ ಆಗಿಲ್ಲ. ಕೊಟ್ಟಿದ್ದಾರೆ. 26th evening ACS ಗೆ ರಿಪ್ಲೈ ಬಂದಿದೆ. I also have the record. ಅದು ಒನ್ ಡೇ sir, I will also produce the record. ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ, ಅದು ಅಬ್ರಹಾಂ ಅವರು ಕೊಟ್ಟಂತ ಕಂಪ್ಲೇಂಟ್ ಮೇಲೆ ಆಗಿರೋದು ಅಲ್ವೇ ಇಲ್ಲ. 100% ಸರ್. 5th ಗೆ ರಾಜ್ಯಪಾಲರಿಗೆ ರೈತರು ಕೊಟ್ಟಿರ್ತಾರೆ, 15ಗೆ ಸರ್. I will counter you at every single point. ಅಶೋಕ್ ಪ್ಲೀಸ್ ಗೋ ಅಹೆಡ್. ನೋಡಿ, ಒಂದು ಗವರ್ನರ್ ಅವರು ಯಾವ ರೀತಿಯ ಸಂವಿಧಾನಿಕ ಪೀಠದಲ್ಲಿ ಕೂತಿದ್ದಾರೆ, ಅವರೇ ಕನ್ಸಲ್ಟೆಂಟ್ಸ್ ಎಷ್ಟು ಜನ ಇರ್ತಾರೆ ಅದನ್ನೆಲ್ಲ ಮರೀತಾರೆ. ಅನೇಕ ವಿಚಾರಗಳು ಗವರ್ನರ್ ಅವ್ರನ್ನ ಸಂಶಯಾಸ್ಪದವಾಗಿ ನೋಡ್ತಕ್ಕಂಥದ್ದು ಕಾಂಗ್ರೆಸ್ನ ಇತಿಹಾಸ, ಅದರಿಂದಾಗಿ ಸಂಶಯಾಸ್ಪದವಾಗಿ ನೋಡ್ತಿದ್ದಾರೆ. ಅದು ಅವರ ಕೆಳಮಟ್ಟದ ರಾಜಕಾರಣನ ತೋರಿಸುತ್ತೆ. ನಾನು ಅದಕ್ಕೆ ಹೋಗೋದಿಲ್ಲ. ನಾನು ನೇರವಾಗಿ ಒಂದು ನಿಮಿಷ ನೋಡಿ, ನೀವು ಮಾತಾಡ್ಬೇಕಾದ್ರೆ ನಾನು ತುಟುಕ್ ಪಿಟುಕು ಅನ್ಲಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡೋದು ಸಹ ಅದೇ ಥರನೇ. ನಿಮ್ಮ ರಮೇಶ್ ಬಾಬು ಅವರು ಪ್ರತಿ ಸತಿನೂ ಸಹ ನಾವು ಬಾಯ ಹಾಕಿದ್ರೆ ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ಅದೇ ರೀತಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನಾನು 9 ಪ್ರಶ್ನೆ ಇದೆ. 9 ಪ್ರಶ್ನೆಗೆ ನಾನು ಸಿದ್ದರಾಮಯ್ಯ ವಕೀಲಿಗಿರಿಗಳಿಗೆ ಪಾಠ ಮಾಡ್ತಿದ್ದಂಥವರು, ಒಬ್ಬ ಹಿರಿಯ ರಾಜಕಾರಣಿ, 40 ವರ್ಷದ ಹಿರಿಯ ರಾಜಕಾರಣಿ, ಕಾನೂನಿನ ತಜ್ಞ ಅಂತ ಹೇಳ್ಕೊಳ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ನಿಮ್ಮ ವಾಹಿನಿ ಮೂಲಕ ನೇರ 9 ಪ್ರಶ್ನೆಗಳನ್ನ ಕೇಳ್ತೀನಿ. ಸಿದ್ದರಾಮಯ್ಯನವರೇ, ನಮ್ಮಲ್ಲಿ ನೀವು ಕರಿ ಡಾಟ್ ಇದೆ,
ಟಿ ಜೆ ಅಬ್ರಾಹಿಂ ಮೇಲೆ ಕರಿ ಡಾಟ್ ಇದೆ ಅಂತ ಹೇಳ್ತಾ ಇದ್ದೀರಾ. ಕರಿ ಡಾಟ್ ಇರೋದನ್ನ ಬಿಡಿ, ನೀವು ಈ ನೇರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡಿ. ನೋಡಿ, ಈ ಲಾ ಏನಿದೆ, ಅಕ್ವಿಸಿಷನ್ ಲಾ ಏನಿದೆ 50-50ಗೆ, ಇದು ಕರ್ನಾಟಕದಲ್ಲಿ ಪಾಸ್ ಆಗಿದ್ದು 2013ರಲ್ಲಿ, ಮುಡಾಗ್ ಅಪ್ಲೈ ಆಗಿದ್ದು 2017ರಲ್ಲಿ ಆಯಿತು. 2000 ಆದರೆ ಏನು ಹೇಳ್ತಾ ಕಾನೂನಲ್ಲಿ, ಪ್ರಸ್ಪೆಕ್ಟಿವ್, ಇನ್ನು ಮುಂದೆ ಅಕ್ವೈರ್ ಆಗ್ತಕ್ಕಂತಹ ಭೂಮಿಗಳಿಗೆ ಮಾತ್ರ ಈ 50-50 ಅನುಪಾತ ಅಂತು. ಆದರೆ ನೀವು ರೆಟ್ರೋಸ್ಪೆಕ್ಟಿವ್ಗೆ ಅಪ್ಲೈ ಮಾಡ್ಕೊಬಹುದಾ ಸಿದ್ದರಾಮಯ್ಯನವರೇ? ರೆಟ್ರೋಸ್ಪೆಕ್ಟಿವ್ಗೆ ಅಪ್ಲೈ ಮಾಡ್ಕೊಬೋದು ಅಂದರೆ, ನಾನು ಸಹ ಜಮೀನು ಕಳ್ಕೊಂಡಿದ್ದೀನಿ, ನನ್ನ ಕುಟುಂಬದವರು ಸಹ ಜಮೀನುಗಳನ್ನ ಕಳ್ಕೊಂಡಿದ್ದೀವಿ, ನಾವೆಲ್ಲ ಸರೆಂಡರ್ ಮಾಡ್ತೀವಿ, ನಮ್ಗೆ ಬಂದಿರತಕ್ಕಂಥ ಕಾಂಪನ್ಸೇಷನ್ನ ನಮಗೂ 50-50 ಕೊಡಿ. ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, KTCP ಆ್ಯಕ್ಟ್ ಆಫ್ 1962 ಸ್ಟೇ ಸೈಟ್ಸ್ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಹೇಳುತ್ತೆ 75% ಓಕೆ, ನೀವು ಆಕ್ಷನಲ್ಲಿ ಮಾತ್ರ ಮಾಡಬೇಕು, 25% ಸ್ಪೆಷಲ್ ಅಚೀವರ್ಸ್ ಆಫ್ ಕರ್ನಾಟಕ, ಲೈಕ್ ಕರ್ನಾಟಕ ರತ್ನ, ಭಾರತ ರತ್ನ, ಸ್ಪೋರ್ಟ್ಸ್ ಅಚೀವರ್ಸೋ, ವಾರ್ ವಿಡೋಸೋ ಇಂಥವ್ರಿಗೆ ಮಾತ್ರ ಕೊಡಬೇಕು ಅಂತ ಹೇಳಿ ಕೆಟಗಾರಿಕಲ್ ಆಗಿ ಹೇಳುತ್ತೆ. ನಂಗೆ ಗೊತ್ತಿಲ್ಲ BM ಪಾರ್ವತಿ ಸಿದ್ದರಾಮಯ್ಯನವರು ನಿಮ್ಮನ್ನ ಟಾಲರೇಟ್ ಮಾಡ್ಕೊಳ್ಳೋದ್ರಲ್ಲಿ ಅಚೀವ್ ಮಾಡಿದಾರಾ, ಏನಾದರೂ ಅಚೀವ್ಮೆಂಟು, ನಿಮ್ಮ ಸುಳ್ಳುಗಳನ್ನು, ನಿಮ್ಮ ನಡವಳಿಕೆಗಳನ್ನು ನನಗೆ ಗೊತ್ತಿಲ್ಲ. ಅದೇನಾದರೂ ಇದ್ದರೆ ದಯವಿಟ್ಟು ಹೇಳಿ. 2005ರಲ್ಲಿ BM ಮಲ್ಲಿಕಾರ್ಜುನ ಸ್ವಾಮಿ ನಿಂಗ ಉರ್ಫ್ ಜವರೆಯಿಂದ ಜಮೀನು ತೆಗೆದುಕೊಳ್ತಾರೆ 2005ರಲ್ಲಿ, ಅಂದರೆ ತತ್ಸುಮಾರು ಆ ಟೈಮಲ್ಲಿ. ಆ ರಿಜಿಸ್ಟರ್ ಮಾಡ್ಕೊಳ್ಬೇಕಾದ್ರೆ, ಆ RTC ಪಾಣಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾದ್ರೆ ಇಟ್ಸ್ ಎ ವೆರಿ ಕಾಮನ್ ಥಿಂಗ್. ನಾನು ಚಂದನಿಂದ ಸೈಟ್ ತೊಗೊಬೇಕಾದ್ರೆ ಚಂದನ ಹೆಸರು ಬರಬೇಕು, ಖಾತಾ RTC ಪಾಣಿನಲ್ಲಿ. ಆಯ್ತು, ಹೇಳ್ತಾ ಇರೋದು ಯಾರೊಬ್ಬರಿಂದ. ಅಂತಹ ಟೈಮಲ್ಲಿ ಯಾರ ಹೆಸರಿತ್ತು, ದಾಖಲೆ ಏನು ಹೇಳುತ್ತೆ ಅಂದರೆ ಮುಡಾ ಹೆಸರಲ್ಲಿತ್ತು ಅಂತ, ಎನ್ಕಂಬರೆನ್ಸು ಮತ್ತು ಪಾಣಿ ಎರಡೂ ನೀವು ಗಿಫ್ಟೆಡ್ ಮಾಡಿದ್ರಲ್ಲ BM ಪಾರ್ವತಿಯವರಿಗೆ, ಆವತ್ತೂ ಸಹ ಎನ್ಕಂಬರೆನ್ಸಲ್ಲಿ ನೀವು ಒಂದು ನಿಮಿಷ, ಪಾರ್ವತಿಯವರ ಹೆಸರಿಗೆ ನೀವು ಟ್ರಾನ್ಸ್ಫರ್ ಮಾಡಿದಾಗಲೂ ಸಹ ನಿಮ್ಮ ಹೆಸರು ಪಾಣಿ ಇರಲಿಲ್ಲ. ಆವತ್ತು ಫಸ್ಟ್ ಟೈಮ್ ಅಂದರೆ ನೀವು 2005ರಲ್ಲಿ ಟ್ರಾನ್ಸಾಕ್ಷನ್ ಅಂತ, ಆವತ್ತು ತಾವು ಡೆಪ್ಯೂಟಿ CM, ಎರಡನೇ ಟ್ರಾನ್ಸಾಕ್ಷನ್ ಅಂತ ಗಿಫ್ಟೆಡ್ ಮಾಡಿದ್ದು, ಆವತ್ತು ತಾವು ಲೀಡರ್ ಆಫ್ ಅಪೋಸಿಷನ್. ಇದಕ್ಕೆ ಉತ್ತರ ಕೊಡಿ ಸಿದ್ದರಾಮಯ್ಯನವರೇ, ಕಾನೂನು ತಜ್ಞರು ತಾವು. 1998ಅಲ್ಲಿ ತಾವು ಡಿನೋಟಿಫಿಕೇಶನ್ ಆಯಿತು ಅಂತ ಹೇಳ್ತೀರಾ, ಮಾರ್ಚಲ್ಲಿ ಡಿನೋಟಿಫಿಕೇಶನ್ ಆಯಿತು ಅಂತ ಹೇಳಿ. ಡಿನೋಟಿಫಿಕೇಶನ್ ಆಗಲಿಕ್ಕೆ ಅಂದರೆ 92ನಲ್ಲಿ ಫಸ್ಟ್ ಅಕ್ವಿಷನ್, ಪ್ರಿಲಿಮಿನರಿ ಅಕ್ವಿಷನ್, 61 ಆಗಬೇಕಾದ್ರೆ 97 ಆಗಿತ್ತು. ಅವಾರ್ಡ್ ಅಮೌಂಟ್ ಏನಿದೆ 3,24,000 ಅಂಡ್ ಆರ್ಡ್, ಆವತ್ತಿನ ಅಮೌಂಟ್ ಏನಿದೆ ಅದನ್ನು ಸಹ ಕೋರ್ಟ್ಗೆ ಜಮಾ ಆಗಿರುತ್ತೆ. ಕೋರ್ಟ್ಗೆ ಜಮಾ ಆದಮೇಲೆ ಡಿನೋಟಿಫಿಕೇಶನ್ ಮಾಡಲಿಕ್ಕೆ ಯಾವ ಕಂಡೀಷನ್ ಅಪ್ಲೈ ಮಾಡಿದ್ರು? ತಾವೇ ಕಾನೂನು ಎಕ್ಸ್ಪರ್ಟ್ ಇದ್ದೀರಾ, ಅದು ಸ್ವಲ್ಪ ಹೇಳಿ ಜನಕ್ಕೆ. ಯಾಕೆ ಅಂದರೆ ಅಗ್ರಿಕಲ್ಚರಲ್ ಲ್ಯಾಂಡ್ನ ಮುಡಾ ಪ್ರಕಾರ ಕರ್ನಾಟಕ ಲ್ಯಾಂಡ್ ಅಕ್ವಿಸಿಷನ್, ಅರ್ಬನ್ ಡೆವಲಪ್ಮೆಂಟ್ ಲ್ಯಾಂಡ್ ಅಕ್ವಿಸಿಷನ್ಗೆ ಯಾವ ಕಾನೂನು, ನೀವು ಸ್ಕೂಲ್ ಇದ್ದಿದ್ರೆ ಅಥವಾ ನಿಮ್ದೇನಾದ್ರೂ ಸಹ ದೇವಸ್ಥಾನ ಇದ್ದಿದ್ರೆ, ಕಾಲೇಜ್ ಇದ್ದಿದ್ರೆ, ಆ ಕಂಡೀಷನ್ ಮೇಲೆ, ಅಂದರೆ ಆಯಾ ಕಂಡೀಷನ್ನೇ ನೀವು ಕಂಟಿನ್ಯೂ ಮಾಡಬೇಕು. ಯು ಕೆನಾಟ್ ಡೆವಲಪ್ ಇಟ್ ಎನಿಥಿಂಗ್ ಎಲ್ಸ್. ಆ ಕಾನೂನು ಸ್ವಲ್ಪ ದಯವಿಟ್ಟು ಹೇಳಿ. 2013ನಲ್ಲಿ ತಾವು ಎಲೆಕ್ಷನ್ ನಿಂತ್ಕೊಂಡ್ರಲ್ಲ ಅಫಿಡವಿಟಲ್ಲಿ, ಯಾಕೆ ತಾವು ಇದನ್ನು ಈ ವಿಚಾರನ ಮುಚ್ಚಿಟ್ರಿ? ಈ ವಿಚಾರನೂ ಹೇಳಿ. 2017ರ ಡಿಸೆಂಬರ್ 30ನೇ ತಾರೀಕು ಉತ್ತರ ಕೊಟ್ಟಿದ್ದಾರೆ ಅವರು. ಇಲ್ಲ, ಒಂದ್ ನಿಮಿಷ, ಕಣ್ತಪ್ಪು ಅನ್ನೋದು ಸಿದ್ದರಾಮಯ್ಯ ಅಶೋಕ್ ಗೌಡ ಚಂದನ್ ಅವರು ಮಾಡಬಹುದು. ಮಾನ್ಯ ಮುಖ್ಯಮಂತ್ರಿ ಹಿರಿಯ ಮುಗಿಸ್ಬಿಡ್ತೀನಿ, ಆಮೇಲೆ ಉತ್ತರ ಕೊಡೋರಂತೆ. 2017 30 ಡಿಸೆಂಬರ್ ಮುಡಾದವರು ಒಂದು ಪ್ರಪೋಸಲ್ ಕಳ್ತಾರೆ. ಕರ್ನಾಟಕ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಂತ ಮೋಸ್ಟ್ಲಿ KJ ಜಾರ್ಜ್ ಇದ್ರ ಹೊತ್ತು ಸೈನ್ ಆಗ್ತೀರಾ. ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದೆ, ಯಾರಿದ್ರು ಮರ್ತ್ಬಿಟ್ಟಿನೇ, ಒಂದು ಸೈನ್ ಆಗ್ತೀರಾ. ಏನಂತಂದ್ರೆ ಎಂಪವರಿಂಗ್ ಚೇರ್ಮನ್ ಅಂಡ್ ಕಮಿಷನರ್ ಆಫ್ ಮುಡಾ ಟು ಇನ್ಸ್ಫೋರ್ತ್, ಅಂದರೆ ಇನ್ನು ಮುಂದೆ ಯಾವುದೇ ಸೈಟ್ ಅಲೋಕೇಶನ್ ಮಾಡಬೇಕಾದ್ರೆ ಚೇರ್ಮನ್ ಕಮಿಷನರ್ ಮಾಡಬಹುದು ಅಂತ ಹೇಳ್ತೀರಾ. 2021ರಲ್ಲಿ ಆದಂಥ ಅಲೋಕೇಶನ್ಸ್ ಏನಿದೆ, ಆವತ್ತು ಕರ್ನಾಟಕ ಸರ್ಕಾರಕ್ಕೆ ಮುಡಾದವರು ಫೈಲ್ ಕಳಿಸಿದ್ರಾ? ಅಂದರೆ ಬೊಮ್ಮಾಯಿ ಸಾಹೇಬರಿಗೆ ಅಥವಾ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಭೈರತಿ ಬಸವರಾಜ್ ಅವರಿಗೆ ಕಳಿಸಿದ್ರಾ? ತಾವು ದಯವಿಟ್ಟು ಚೆಕ್ ಮಾಡಿ ಕಾನೂನಾತ್ಮಕವಾಗಿ ಉತ್ತರ ಕೊಡಿ. ದಯವಿಟ್ಟು ನಮ್ಮ ಮೇಲೆ ಕಪ್ಪು ಚುಕ್ಕೆ ತೋರ್ಸಕ್ಕೆ ಬರಬೇಡಿ. ಇದು ನನ್ನ 6ನೇ ಪ್ರಶ್ನೆ. 7ನೇ ಪ್ರಶ್ನೆಗೆ ಕೇಳ್ಬಿಡ್ತೀನಿ ನೋಡಿ. ನೀವು ಹೇಳಿದ್ರಿ ಏನಂತ, BJP ಅವ್ರ ಕಾಲದಲ್ಲಿ ನನಗೆ ಆಯಿತು ಅಂತ ಹೇಳಿ BJP ಅವ್ರು ಏನು ಆ್ಯಕ್ಷನ್ ತೆಗೆದುಕೊಂಡಿಲ್ಲ ಅಂತ ಹೇಳಿ. ಕರೆಕ್ಟಪ್ಪ, ನಾವೇನು ಆ್ಯಕ್ಷನ್ ತೆಗೆದುಕೊಂಡಿಲ್ಲ ಬಿಡಿ. ಆದರೆ ನಾವೇನು ಮಾಡಿದ್ವಿ, DC ಅವರು ಗೌತಮ್ ಅವರು ಅವತ್ತು ಲೆಟರ್ಸ್ ಬರೀತಾರೆ, ಇದೆಲ್ಲ ಅಕ್ರಮ ನಡೀತಾ ಇದೆ, ಇಲ್ಲಿ ಸ್ವಲ್ಪ ನೋಡಿ ಅಂತ ಹೇಳಿ. ಅದಕ್ಕೆ ಏನು ಮಾಡಿದ್ವಿ ನಾವು, ಒಂದು ಟೆಕ್ನಿಕಲ್ ಕಮಿಟಿ, ಅಡಿಷನಲ್ ಡೈರೆಕ್ಟರ್ ಟೌನ್ ಪ್ಲಾನಿಂಗ್ ನೇತೃತ್ವದಲ್ಲಿ 3 ಜನದ ಕಮಿಟಿ ಸೆಟಪ್ ಮಾಡಿ ಒಂದು ಡೀಟೇಲ್ಡ್ ಎನ್ಕ್ವೈರಿ ಮಾಡಿ ಅಂತ ಹೇಳಿ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಮಾಡ್ತೀವಿ, ನವೆಂಬರಲ್ಲಿ ಸೆಟಪ್ ಮಾಡಿ ಕಳಿಸ್ತೀವಿ ಮೈಸೂರಿಗೆ. ಅಕ್ಟೋಬರ್ 2023 ಅಕ್ಟೋಬರ್ 25ನೇ ತಾರೀಕು ಡೀಟೇಲ್ಡ್ ರಿಪೋರ್ಟ್ ಕೊಡ್ತಾರೆ. ನಿಮ್ಮ ಸರ್ಕಾರ ನವೆಂಬರಿಂದ ಹಿಡ್ಕೊಂಡು ಇವತ್ತರೆಗೂ ಸಹ ಏನಾದರೂ ಒಂದು 11 ಟೈಪ್ ಆಫ್ ಅಕ್ರಮಗಳು ಅನೇಕ ಅಕ್ರಮಗಳಾಗಿದೆ ಅಂತ ಹೇಳಿ ಡೀಟೇಲ್ ರಿಪೋರ್ಟ್. ನೀವು ಏನು ಆಕ್ಷನ್ ತೆಗೆದುಕೊಂಡಿರೋ ಸಿದ್ದರಾಮಯ್ಯನವರೇ? ಎರಡೇ ಪ್ರಶ್ನೆ ಮುಗಿಸ್ಬಿಡ್ತೀನಿ. ನೀವೇನು ಹೇಳ್ತಿದ್ದೀರಾ ಅಂತಂದರೆ, ನಿಮ್ಮ ಲ್ಯಾಂಡ್ಗೆ 62 ಕೋಟಿ ಒಪ್ಕೊಂಡೆ ನಾನು, ನೋ ಪ್ರಾಬ್ಲಮ್. 39,000 ಸ್ಕ್ವೇರ್ ಫೀಟ್ಗೆ 62 ಕೋಟಿ. ನಮ್ಮ ಮೈಸೂರು ಮಹಾರಾಜರದು ಪ್ಯಾಲೇಸ್ ಗ್ರೌಂಡು ಇಲ್ಲಿ ಅಕ್ವೈರ್ ಆಯ್ತಲ್ಲ 15 ಎಕರೆ, ನಿಮಗೆ 15,500 ರೂಪಾಯಿ ಪರ್ ಸ್ಕ್ವೇರ್ ಫೀಟು ಮಾರ್ಕೆಟ್ ರೇಟಲ್ಲಿ ವಿಜಯನಗರ ಮೈಸೂರಲ್ಲಿ ಬೇಕು.
ಇವತ್ತು 55,000 ರೂಪಾಯಿ ಇದೆ ಸದಾಶಿವನಗರಲ್ಲಿ, ನಿಮ್ಮ ಮುಕ್ಕಾಲು ಕ್ಯಾಬಿನೆಟ್ ಅಲ್ಲೇ ಇರೋದು. ಅದ್ರ ಪಕ್ಕದಲ್ಲಿರ್ತಕ್ಕಂತಹ ಇದು ಅಕ್ವೈರ್ ಆದಾಗ ಕೇವಲ ನೀವು 15 ಎಕರೆ ಕೊಟ್ಟಿದ್ದು 1 ಕೋಟಿ, ನೆನಪಿರಲಿ. ಇದೇ ಮಾನದಂಡ ಯಾಕೆ ನಿಮಗೊಂದು ನ್ಯಾಯ ಬೇರೆಯವ್ರಿಗೊಂದು ನ್ಯಾಯನಾ? ಇನ್ನೊಂದೇ ಒಂದು ಪ್ರಶ್ನೆ, ನೀವು ಕರ್ನಾಟಕ ರಾಜ್ಯದ ಜಮೀನು 1,92,825 ಸ್ಕ್ವೇರ್ ಕಿಲೋಮೀಟರ್ಸ್ ನಿಮ್ಮ ಸ್ವಂತ ಲ್ಯಾಂಡ್ ರೀ ಸಿದ್ದರಾಮಯ್ಯನವರೇ. 3 ಎಕರೆ 16 ಗುಂಟೆ ಇದನ್ನು ಉಳಿಸ್ಕೊಳಕ್ ಯೋಗ್ಯತೆ ಅಲ್ಲಲ್ರಿ ನಿಮ್ಗೆ? 2 ಬಾರಿ ಮುಖ್ಯಮಂತ್ರಿ, ಉತ್ತರ ಕೊಡ್ತೀರಲ್ರಿ? ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಗ್ಗೆ ಯೋಗ್ಯತೆ ಪ್ರಶ್ನೆಗೆ ಬಂದ್ರೆ ನಾವು ಸುಮ್ಮನಿರಲ್ಲ, ಶಿವಣ್ಣ ಸುಮ್ಮನಿರಲ್ಲ. ಇಬ್ರು ಆಸ್ತಿ ತಗೊಂಡಿರೋ ಅವರು, ನೀವಿಬ್ರು ಯಾಕೆ ಕಿತ್ತಾಡ್ತೀರಿ ಸರ್? ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡಬಾರ್ದು ಸರ್. ಸ್ವಂತ ಲ್ಯಾಂಡ್ ಉಳಿಸ್ಕೊಳಕ್ಕಾಗದೆ ಇರೋರು ಕರ್ನಾಟಕ ಲ್ಯಾಂಡ್ ಉಳಿಸ್ತಾರೆ. ನಾವು ನಮ್ದು ಮಾಡ್ಕೊಳ್ತೀವಿ, ನೀವ್ ಎಷ್ಟು ಮಾಡಿದೀರಾ? ಭ್ರಷ್ಟಾಚಾರದ ಪಿತಾಮಹರು ನೀವು. ನಮಗೆ ಬೆಳೆದು ತೋರಿಸ್ಬೇಡಿ ನೀವು. ನಾವ್ ಎಲ್ಲಿ ಉತ್ತರ ಕೊಡ್ಬೇಕು ಉತ್ತರ ಕೊಡ್ತಾ ಇದೀವಿ. ಕಾನೂನಾತ್ಮಕವಾಗಿ ನಾವು ಕರ್ತವ್ಯ ಮಾಡ್ತಾ ಇದೀವಿ, ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ. ಇಡಿ, ಐಟಿ, ಗವರ್ನರ್ ಆಫೀಸ್ ನ ಉಪಯೋಗ ರಾಜಕಾರಣ ಮಾಡೋಕೆ ಅವಕಾಶ ಇಲ್ಲ, ಅವಶ್ಯಕತೆನೇ ಇಲ್ಲ ನಮಗೆ. ತಗೊಂಡಿದ್ದೀವಿ, ಇವಾಗ ಮಾಡ್ತೀವಲ್ಲ, ಮಾಡ್ತೀವಿ. ಎಲ್ಲರ ಯೋಗ್ಯತೆಯನ್ನು ಆಚೆ ಬರುತ್ತೆ. ಸರ್ಕಾರ ಏನ್ ಮಾಡಿದ್ರು? ಒಂದ್ ನಿಮಿಷ ಪರ್ಸ್ನಲ್ ಆಗಿ ದಯಮಾಡಿ ಹೋಗೋದು ಬೇಡ. ಒಂದ್ ನಿಮಿಷ ಅಶೋಕ್ ಗೌಡ್ರೆ, ನಿಮ್ಗೆ ಬಿ ಪಿ ಕೂಡ ಇದೆ, ಒಂಚೂರು ಮಾತ್ರ ಗೀತ್ರ ತಗೊಳ್ಳಿ. ಜಾಸ್ತಿ ಬಿ ಪಿ ಜಾಸ್ತಿ ರೈಸ್ ಮಾಡ್ಕೊಬಿಡಿ. ಈಗ ಸರಿ ಕೇಳ್ದೆ ಅಷ್ಟೇ ಅಲ್ಲ ಅವ್ರಿಗೆ. ಈಗ ಯೋಗ್ಯತೆ ಅನ್ನೋದು ಅನ್ಪಾರ್ಲಿಮೆಂಟರಿ ಪದ ಏನಲ್ಲ ಶತಬೀಶ್ ಶಿವಣ್ಣ. ಅಲ್ಲ ಸರ್, ಆಮೇಲೆ ಯೋಗ್ಯತೆ ಅಂತ ಅನ್ನೋದು ಈ ಹಿಂದಿನ IPC ಪ್ರಕಾರ 499 500ಗೂ ಬರಲ್ಲ, ಡಿಫಮೇಷನ್ಗೂ ಬರಲ್ಲ. ಮಾತಾಡಿ ಶಬ್ದ ಅಲ್ಲ, ಮಾತಾಡಿರೋ ದಾಟಿ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಬಿಟ್ಬಿಡಿ, ನನಗೇನ್ ಬಿಡ್ತೀರಿ, ನಿಮಗೂ ಬಿಡ್ತೀನಿ ನಾನು ಸುಮಾರು. ಇಲ್ಲಿ ಕೇಳಿ, ಅದೆಲ್ಲ ಪ್ರಶ್ನೆಗಳು. ಈಗ ಈ ಪ್ರಾಬ್ಲಮ್ ಏನು ಗೊತ್ತಾ, ನಿಮ್ಮ ಸರ್ಕಾರದಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ? ನೋಡಿ, ನೀವು ಇವ್ರು ಇದಾರಲ್ಲ BJP ಅವ್ರು ಇಲ್ಲಿ ಕೂತ್ಕೊಂಡಿದಾರಲ್ಲ, ನೋಡ್ರಿ ಯಜಮಾನ್ರೆ, ನೋಡಿ ಇವ್ರು ಇದಾರಲ್ಲ, ಇವ್ರು ಸರಿಗಿಲ್ಲ, ಇವ್ರು ಭ್ರಷ್ಟರು, ಇವ್ರು 40%, ಇವ್ರು ಪೇ CM, ಇವ್ರು ರೋಡ್ ಟಾರಲ್ಲಿ ದುಡ್ಡು ಹೊಡೆದವರು ಅಂತ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡಿಸಿ ಆ್ಯಡೆಲ್ಲ ಕೊಟ್ಬಿಟ್ಟು ನೀವು ಅಧಿಕಾರಕ್ಕೆ ಬಂದವರು. 136 ನಂಬರ್ಗಳನ್ನು ಜನ ನಿಮಗೆ ಕೊಟ್ಟರು, ಧಾರೆ ಎರೆದು ಕೊಟ್ಬಿಟ್ರು ಜನ ನಿಮಗೆ. ಅಟ್ಲೀಸ್ಟ್ ಒಂದು 6 ತಿಂಗಳು ನೆಟ್ಟಿಗಿರ್ಬೇಕಾಗಿತ್ತಲ್ವೇನ್ರಿ? ನೀವು ಜನರ ಮರ್ಯಾದೆ ಉಳಿಸ್ಕೋಬೇಕಾಗಿತ್ತಲ್ವ? ಒಂದು 6 ತಿಂಗಳು. ಮೊದಲ ವಾರಾನೇ ನಿಮ್ದು ನಾಯಕತ್ವದ ಗಲಾಟೆ ಶುರುವಾಯಿತು, ಟ್ರಾನ್ಸ್ಫರ್ ದಂಧೆ ಗಲಾಟೆ ಶುರುವಾಯಿತು, ನಿಮ್ಮ ಶಾಸಕರು ಲೆಟರ್ ಬರೆಯೋಕ್ಕೆ ಶುರು ಮಾಡಿಕೊಂಡ್ರು. ಅದಾದ ನಂತರದಲ್ಲಿ ಆಡಿಯೋ ವಿಡಿಯೋ ಅಲ್ಲಿಂದ ಬಂದು ಇಲ್ಲಿಗೆ ಬರ್ತೀನಿ ತಡ್ರಿ, ಅದೆಲ್ಲ ಆಗಿ ಬಂತು. ಆಮೇಲೆ ನಿಮ್ಮಲ್ಲಿ ಒಬ್ಬೊಬ್ರು ಯಾರೋ ಫಸ್ಟ್ ಟೈಮ್ MLA ಶಿವಗಂಗಾ ಬಸವರಾಜ್ ಅಂತೆ, ನಮ್ಮ CM ಯಾರು ಗೊತ್ತಾ ಅಂತ ಹೇಳಕ್ಕೆ ಶುರು ಹಚ್ಕೊಂಡ್ರು. ಆಮೇಲೆ ಅಲ್ಲಿ ತನಕ ಹೋಗಿ ಬಂದು ಡೆಲ್ಲಿಗೆ ಒಂದು 24 ಸಲ ದಂಡಯಾತ್ರೆ ಮಾಡ್ಕೊಂಬಂದು ನೀವೆಲ್ಲ ವಾಪಸ್ ಬಂದು ನಿಮ್ಮಲ್ಲಿ ಇರೋರೆಲ್ಲ ನಿಮಗೆ ಬ್ಯಾಡ್ರಿ ಹಂಗೆಲ್ಲ ಮಾಡ್ಕೋಬೇಡಿ ಅಂಥೇಳಿ ಜನ ನಿಮ್ಗೆ 136 ಸೀಟ್ಗಳನ್ನು ಕೊಟ್ಟಿರುವಾಗ ವಾಲ್ಮೀಕಿ ಬಡವ್ರಿಗೆ ಸೇರಬೇಕಾದಂಥ ನಿಗಮದಲ್ಲಿ ದುಡ್ಡು ಮಾಡ್ಕೊಂಡು ಮಜಾ ಉಡಾಯಿಸ್ಕೊಂಡು ಮಾಜಿ ಸಚಿವರು ಅಂತ ಕರೆಸ್ಕೊಂಡಿದ್ದಂಥವ್ರು ಇವತ್ತು ಜೈಲು ಪಾಲಾಗಿದ್ದಾರೆ. ಶಾಸಕ ಅಂತ ಕರೆಸ್ಕೊಂಡಿದ್ದವ್ರ ಗತಿ ಇವತ್ತು ಏನಾಗಿದೆ ಅನ್ನೋದು ನಿಮಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಅಂಥದ್ರಲ್ಲಿ ಮುಡಾ ಸ್ಕ್ಯಾಮು ಇವತ್ತು ನಿಮ್ಮ ಮೇಲೆ ಭೂತ ಥರ ಬಂದು ಕೂತ್ಕೊಂಡಿದೆ. ಇದೆಲ್ಲ ಬಿಟ್ಬಿಡಿ, ಲೀಗಾಲಿಟೀಸು, 3.16 ಎಕರೆ ಅದು ಮತ್ತೊಂದು ಮಗದೊಂದು ಬಿಟ್ಬಿಡಿಯಪ್ಪ. ಎಲ್ಲಿ ನಿಮ್ಮದು ಲೀಗಲ್ ಬ್ಯಾಟ್ಲು, ಮತ್ತೊಂದು ಬ್ಯಾಟ್ಲು, ಅದು ಇದು ಅಂತಿರಲ್ಲ, ನಿಮ್ಮ ಮಾರಲ್ ಬ್ಯಾಟ್ಲ್ ಎಲ್ಲಿ ಬುದ್ಧಿ? ನಿಮ್ಮ ನೈತಿಕತೆ ಎಲ್ಲಿ ಸ್ವಾಮಿ? ಇವ್ರು ನೆಟ್ಟಿಗಿಲ್ಲ, ಬೈಕೊಂಬಂದ್ರಿ ಇವ್ರನ್ನ, ಉಗ್ರಿ ಮಕ್ಕೆ BJP ಅವ್ರದ್ದು. ನನಗೇನು BJP ಅವ್ರ ಸೋದರಮಾನ ಮಕ್ಕಳಲ್ಲ ಯಾರೂ, ಆಯಿತಾ? ಚೆನ್ನಾಗಿಲ್ಲ, ಅವರು ಸರಿಗೆ ಮಾಡಲಿಲ್ಲ, ಕೆಟ್ಟ ಸರ್ಕಾರ ಕೊಟ್ಟರವರು, 17 ಜನ ಕಿತ್ಕೊಂಡ್ರು ನಿಮ್ಮಿಂದ. ಇಬ್ಬಿಬ್ಬರು ಮುಖ್ಯಮಂತ್ರಿಗಳನ್ನ ನೋಡ್ಬೇಕಾಯ್ತು ನಾವು, ಆಯಿತಾ? ನೀವೇನು ಮಾಡಿದ್ರಿ ಬುದ್ಧಿ? ಅವ್ರಿಗಿಂತ ಡಿಫ್ರೆಂಟು, ಅವ್ರಿಗಿಂತ 100% ಜಾಸ್ತಿನೇ ಹಾಳು ಮಾಡಿಟ್ರಿ.
ಸರ್ ಇವಾಗ ಯಾಕೆ ವಿಷಯ ಸುಮ್ನೆ? ಮೂಡೋದ್ ಬಗ್ಗೆ ಇದೆಯಾ, ಗವರ್ನರ್ ಬಗ್ಗೆ ಇದೆಯಾ, ಅಥವಾ ಇಡೀ ಕರ್ನಾಟಕದ ಸರ್ಕಾರದ ಇತಿಹಾಸ ಹೇಳ್ಬೇಕಾ ನೀವು ಹೇಳಿ? ಬುದ್ಧಿ ಕರ್ನಾಟಕದ ಇತಿಹಾಸ ನಾನು 1922ರಿಂದ ಕೇಳ್ತೀನಿ, ಹೇಳ್ತೀರಾ ನೀವು? ಹುಟ್ಟಿದ್ರಾ ಅವಾಗ ನೀವು? ನನ್ನ ಪ್ರಶ್ನೆ ಇವಾಗ ಹುಟ್ಟಿದ್ರಾ? ಅಲ್ಲ ಸರ್, ನಾನು ನನ್ನ ಹುಟ್ಟಿದ್ನಾ? ಪ್ರಶ್ನೆ ಏನು ಅಶೋಕ್ ಅವ್ರು ಪ್ರಶ್ನೆ ಏನು ಅಂತ ಕೇಳಿದ್ರೆ ನಾವು ಡೈರೆಕ್ಟ್ ಆಗಿ ಕೇಳ್ತೀವಿ. ಅಥವಾ ಕಾಂಗ್ರೆಸ್ ಎಲ್ಲ ಸಂಸ್ಥಾಪನಾ ದಿನಾಚರಣೆ ದಿನದಿಂದ ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ನೋಡಪ್ಪ, ನಾನು ಕೇಳ್ತಾ ಇರೋದು ಮಾರಲ್ ಗ್ರೌಂಡ್ ನಲ್ಲಿ ನೀವು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತೀರ್ರಿ, ಹೆಂಗ್ರಿ ಅಂತ ಪ್ರಶ್ನೆ ಇವಾಗ ಕೇಳ್ತಾ ಐಟಿ ನ ಉಪಯೋಗಿಸ್ಕೊಂಡ್ರು, ಏ, ಇಡಿ ಅನ್ನ ಒಂದ್ ನಿಮಿಷ. ಉಪಯೋಗಿಸ್ಕೊಂಡ್ರು. ಅದಕ್ಕೆ- ಒಂದ್ ನಿಮಿಷ ಸರ್, Divert ಮಾಡ್ಬೇಡಿ. ನಾನು Divert ಮಾಡ್ಬೇಡಿ. Direct ಉತ್ತರ ಕೊಡಿ. ನೀವು ಮಾತಾಡ್ಬೇಕಾದ್ರೆ Direct ಉತ್ತರ ಮಧ್ಯದಲ್ಲಿ ಕೊಡಿ ಸರ್. ಮಾತಾಡಿಲ್ಲ. ಸರ್, direct ಉತ್ತರ ಕೊಡಿ. ನಾನು ನಿಮ್ ಬಗ್ಗೆ ಸರ್, direct ಉತ್ತರ ಕೊಡಿ. ಮೊರಾಲಿಟಿ IT, ಬಗ್ಗೆ ಹೇಳ್ತಾ ಕಮಲ ಕಣ್ಣು ಇದ್ದೀನಿ. local ಮೊರಾಲಿಟಿ ಆಗಿ ಬಗ್ಗೆ ಅದರ ಹೇಳ್ತಾ ಇದ್ದೀನಿ. direct ಉತ್ತರ ಕೊಡಿ. ಇವಾಗ Retrospective ಏನಾದ್ರೂ perspective ರಿಯಲ್ ಕೇಸ್ ಇದ್ರೆ ನಮ್ಮ ಮೇಲೆ ಹಾಕಿ ನಾವ್ ಎದುರಿಸ್ತೀವಿ. ಈ ಸರ್, real ಮೂಡ case ಕೇಸ್ ಅಲ್ಲಿ retrospective ಯಾವುದೇ perspective ಹಗರಣ ಸಿದ್ದರಾಮಯ್ಯ KTC ವಿಷಯಕ್ಕೆ ಪ್ರಾಪ್ತಿ ನಡೆದಿಲ್ಲ. ಹೇಳುತ್ತೆ. ದಯವಿಟ್ಟು ನಾನು ಇದ್ನು- RTC ಇವಾಗ RS ಅಲ್ಲಿ ಇದೆ. ನೋಡಿ ಸರ್, ದಯವಿಟ್ಟು ಸರ್ ನಾನು ನಿಮ್ನ ಮಧ್ಯದಲ್ಲಿ ಆಯ್ತು, ಇತಿಹಾಸ ಹೇಳ್ತೀನಿ ಅಂದ್ರಲ್ಲ. ಸಿದ್ದರಾಮಯ್ಯ ಅವರು ಆಯ್ತು, ಇತಿಹಾಸ ಮೂಡಲ್ಲಿ ಹೇಳ್ತೀನಿ ಅವ್ರ ಅಂದ್ರಲ್ಲ. ಕುಟುಂಬಕ್ಕೆ ಜಾಗ ಹೆಂಗ್ ಬಂತು ಅಂತ ಎಳೆ ಎಳೆಯಾಗಿ ಅಲ್ರಿ, ಬಿಚ್ಚಿಟ್ಟಿದ್ದಾರೆ. ಅಲ್ರಿ, 92 ಪ್ರಿಲಿಮಿನರಿ ನೋಟಿಫಿಕೇಶನ್, ಶತಬೇಶ್. ಫೈನಲ್ ನೋಟಿಫಿಕೇಶನ್, ಆಮೇಲೆ ಶತಬೇಶ್. ಡಿನೋಟಿಫೈ ಹೆಂಗಾಯ್ತು ದೇವರಾಜ್ ಅವ್ರಿಗೆ ಅಂತ ಇವ್ರು ಶತಬೇಶ್. ಹೇಳಿದ್ರು. ಶತಬೇಶ್. ಅವಾಗ ಹೇಳಿದ್ವಿ ಅಲ್ಲ, ಎಲ್ಲ ಶತಬೇಶ್. ಕಾನೂನು ಸಲಹೆಗಾರರು ಉತ್ತರವನ್ನ ಕೊಟ್ಟಿದ್ದಾರೆ. ಶತಬೇಶ್. ಕಾನೂನು ಸಚಿವರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ರೈಟ್ ಟು ಟೈಟಲ್ ಏನಿದೆ, ಆ ಟ್ರಾನ್ಸಾಕ್ಷನ್ ಆಫ್ ದ ಲ್ಯಾಂಡ್ ಇಸ್ ಕ್ಲಿಯರ್. ಅದ್ರ ಬಗ್ಗೆ ನಾವ್ ಎಲ್ಲಿ ಉತ್ತರ ಕೊಡಬೇಕು ಅದನ್ನ ಕೊಡ್ತೀವಿ. ಇವಾಗ ಪ್ರಶ್ನೆ ಇರೋದು Nothing is ಗವರ್ನರ್. clear ಅಲ್ಲಿ ಜಾಗ ನೋ ಇತ್ತೇನ್ರಿ? ಸರ್, ವೆನ್ ಯು ಡೋ ಇವಾಗ ಐಟಿನ ಜಾಗ ನಿಮ್ಮ ಹೆಸರಲ್ಲಿ ಇತ್ತೇನ್ರಿ ಫಸ್ಟ್ ಅಂಡ್ ಫಾರ್ಮೋಸ್ಟ್? ಎಲ್ಲಿ ಸರ್, ಯಾವಾಗ ಆಯ್ತು. ಯಾವ ಪಾಯಿಂಟ್ ಇನ್ ಟೈಮ್ ಅಲ್ಲಿ Technical point ಅಲ್ಲಿ ಹೇಳಿ. ಟೆಕ್ನಿಕಲ್ ಪಾಣಿ ಯಾರ ಹೆಸರಲ್ಲಿ ಇತ್ತು ಹೇಳಿ? ಪಾಣಿ ಹೆಸರಲ್ಲಿ ಯಾರ ಹೆಸರಲ್ಲಿ ಇತ್ತು? ಇವಾಗ ಒಂದ್ ನಿಮಿಷ ಕೇಳಿ ಇಲ್ಲಿ, ಒಂದ್ ನಿಮಿಷ ಕೇಳಿ ಇಲ್ಲಿ. ರಿಜಿಸ್ಟರ್ ಮಾಡಿರೋದೇ ತಪ್ಪು. ಅದನ್ನೇ ಹೇಳ್ತಾ ಇರೋದು. ಪ್ರಿಲಿಮಿನರಿ ನೋಟಿಫಿಕೇಶನ್ 94 ಅಲ್ಲಿ ಆಗತ್ತೆ, 92 ಅಲ್ಲೇ ಆಗತ್ತೆ ಅಂತ ಇಟ್ಕೊಳ್ಳಿ. ಇಟ್ಕೊಳ್ಳೋದಲ್ರಿ, correct ಆಗಿ facts 98 ನೀವು ಫ್ಯಾಕ್ಟ್ಸ್ legal ಹೇಳ್ತಾರೆ. facts ನೀವು ಬಂದಿದ್ದೀರಿ. ಮಧ್ಯ ಮಾತಾಡಿದ್ರೆ 98 ಅಲ್ಲಿ ಫೈನಲ್ ನೋಟಿಫಿಕೇಶನ್ ಆಗುತ್ತೆ, 97. ಜನರಲ್ ಅವಾರ್ಡ್ ಕೂಡ ಆಗತ್ತೆ. 97. ಆದ್ರೆ ದೇವರಾಜನ್ ಅವರು ಮಧ್ಯದಲ್ಲಿ 96 ಅಲ್ಲಿ ನನಗೆ ಅಪ್ಲಿಕೇಶನ್ ಕೊಟ್ಬಿಟ್ಟು ಈ ಅಕ್ವಿಸಿಷನ್ ಒಬ್ಜೆಕ್ಷನ್ ಹಾಕಿರ್ತಾರೆ. ಕೇಳಿ ಇಲ್ಲಿ, ಅದನ್ನ ಡಿನೋಟಿಫೈ ಮಾಡಿದ್ ಯಾವಾಗ? 2000ದಲ್ಲಿ ಡಿನೋಟಿಫೈ ಆಗುತ್ತೆ. ಆಗಿದೆಯಾ ಇಲ್ವಾ? ಡಿನೋಟಿಫಿಕೇಶನ್ ಆಗಿದ್ದು ನಿಮ್ ಪ್ರಕಾರ ಆಗಿದೆಯಾ ಇಲ್ವಾ ಸರ್? ಒಂದ್ ನಿಮಿಷ ಹೇಳ್ತಾ ಇದ್ದೀನಿ. ಡಿನೋಟಿಫೈ ಆಗಿದೆಯಾ ಸರ್, ಒಂದ್ ನಿಮಿಷ ಹೇಳ್ತಾ ಇದ್ದೀನಿ. ನೋಡಿ, ಡಿನೋಟಿಫೈ ಆಗಿಲ್ಲ ಅನ್ನೋದು ಆದ್ಮೇಲೆ ಹೆಂಗ್ ಬರತ್ತೆ ಸರ್ ಜಾಗ? ಒಂದ್ ನಿಮಿಷ ತಾಳಿ, ಹೇಳಿ. ಒಂದ್ ನಿಮಿಷ. ಮೂಡ ಅವ್ರ ಹೆಸರು ಕಂಟಿನ್ಯೂ ಆಗಿರ್ಬೋದು, ಕೇಳಿಸ್ಕೊಳ್ಳಿ. ದೇವರಾಜನ್ಗೆ ಡಿನೋಟಿಫೈ ಆಗ್ಬಿಟ್ಟು ಆ ಜಾಗ ವಾಪಸ್ ಬಂದಿದೆ. ಕೇಳಿಸ್ಕೊಳ್ಳಿ ಸತೀಶ್, ಕೇಳಿಸ್ಕೊಳ್ಳಿ. 1997 ಅಲ್ಲಿ ಕ್ವೆಶ್ಚನ್ ಇಸ್ ಸಿಂಪಲ್. ಒಂದ್ ನಿಮಿಷ. ಡಿನೋಟಿಫೈ I agree to your point, please listen to me. 1997 ಅಲ್ಲಿ 61 ಆಗುತ್ತೆ, 96 ಅಲ್ಲಿ 51 ಆಗುತ್ತೆ. ಮುಂಚೆ ಒಂದು ಲೆಟರ್ ಕೊಡ್ತಾರೆ. 98 ಅಲ್ಲಿ ಡಿನೋಟಿಫಿಕೇಶನ್ ಆಗುತ್ತೆ ಅಂತ ತಾವು ಹೇಳ್ತೀರಾ. ಮಾರ್ಚ್ ಅಲ್ಲಿ ಮಾತಾಡ್ತೀನಿ. ಅಕಸ್ಮಾತ್ ಏನು ಡಿನೋಟಿಫಿಕೇಶನ್ ಆಗಿದ್ದಿದ್ರೆ, ಡಿನೋಟಿಫಿಕೇಶನ್ ಆಗಿದೆ, ಖಾತೆ ಯಾಕೆ ಚೇಂಜ್ ಮಾಡಿಸ್ಕೊಳ್ಳಿಲ್ಲ? ಅದು ಯಾರು ಚೇಂಜ್ ಮಾಡಿಸ್ಕೊಳ್ಳಿಲ್ಲ? ಬೇಕಾಗಿಲ್ಲ, ಖಾತೆ ಚೇಂಜ್ ನಮಗೆ ಬಂದಿದೆ ಆಗಿದೆ ಅಂತ ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ. ಡಿನೋಟಿಫೈ ಆಗಿದ್ರು ಬಂದಿರೋದು ಮೂಡ ಅವರು ಇಲ್ಲಿಗಲ್ ಆಗಿ ಅಕ್ವೈರ್ ಮಾಡ್ಕೊಂಡಿರೋದು, ಅಲ್ಲಿ ಬಡಾವಣೆ ಕಟ್ಟಿರೋದು ಮೂಡ ಅವ್ರ ತಪ್ಪು. ಬಿಜೆಪಿ ಸರ್ಕಾರದಲ್ಲಿ ರೆಸಲ್ಯೂಷನ್ ನಿಮಿಷ ಬಹಳ ಇಂಟ್ರೆಸ್ಟಿಂಗ್. ನಾನು ಇಲ್ಲಿ ಮೀಡಿಯಾ ಟ್ರಯಲ್ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ಐ ಡೋಂಟ್ ವಾಂಟ್ ಟು ಹ್ಯಾವ್ ಎ ಮೀಡಿಯಾ ಟ್ರಯಲ್. ಅದೇನೋ ನ್ಯಾಯಾಂಗ ಸಮಿತಿ ಅಂತ ಏನೋ ರಚನೆ ಮಾಡ್ಕೊಂಡಿದ್ದೀರಾ, ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ದೇಸಾಯಿ ನೇತೃತ್ವದಲ್ಲಿ ಮಾಡ್ಕೊಂಡಿದ್ದೀರಾ. ಬಟ್ ನಾನು ಮೀಡಿಯಾ ಟ್ರಯಲ್ ಮಾಡಲ್ಲ. ಒಂದು ಸ್ಮಾಲ್ ಬ್ರೇಕ್ ತಗೊಂಡ್ಬರೋಕ್ಕಿಂತ ಮುಂಚೆ ನಾನು ನೆಕ್ಸ್ಟ್ ಅಮೃತೇಶ್ ಅವ್ರನ್ನ, ರಾಜಗೌಡ್ರನ್ನ, ಆಮೇಲೆ ಕಾಳೇಗೌಡ್ರನ್ನ ಇವರೆಲ್ಲ ಮಾತಾಡ್ಸೋಕ್ಕಿಂತ ಮುಂಚೆ, ನಂಜಪ್ಪನವ್ರನ್ನ ಮಾತಾಡ್ಸೋಕ್ಕಿಂತ ಮುಂಚೆ ಒಂದು ಸಣ್ಣ ವಿಷಯ ಹೇಳ್ತೀನಿ. ಏನು ಅಂತಂದ್ರೆ, ಅವಾಗ ನಿಮ್ಮ ಮುಖ್ಯಮಂತ್ರಿಗಳು ಅಕ್ವೈರ್ ಆಗೋ ಟೈಮಲ್ಲಿ ಏನಾಗಿದ್ರು ಹೇಳಿ? ಯಾವ ಪೊಸಿಷನ್ ಅಲ್ಲಿ ಇದ್ರು ಹೇಳಿ? 98 ಅಲ್ಲಿ ಡಿನೋಟಿಫೈ ಆದಾಗ, ಡಿನೋಟಿಫೈ ದೇವರಾಜನ್ ಆದಾಗ ಡಿನೋಟಿಫೈ ಚುನಾವಣೆ ಆಗಿದ್ದು. ಡಿನೋಟಿಫೈ ಅಲ್ಲಿ ಎಸ್.ಎಂ. ಕೃಷ್ಣ ಸರ್ಕಾರ ಆಯ್ತು ಸರ್. ಡಿನೋಟಿಫೈ ಆಗಿತ್ತು. ನೋ ದಟ್ ಇಸ್ ಇನ್ 2004. He was deputy chief minister. Why will I lie?
Why will I lie? Deputy Chief Minister was there. Your allegation is pertaining to 2004. ಅಮೃತೇಶ್ವರನ್ ಕೇಳಿಪ್ಪ ನಮ್ಗಿಂತ Allegation ವಯಸ್ಸಾಗಿರೋರು document ಅದು. 1996 ಜೂನ್ ಅಲ್ಲಿ ಸರ್ಕಾರ ನೀವು ಏನೇ ಆರೋಪ ಮಾಡಿ ಮುಖ್ಯಮಂತ್ರಿಗಳ ಬಗ್ಗೆ ಸಿದ್ದರಾಮಯ್ಯ ಅವರ ಆಸ್ತಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅವ್ರು ಎಲ್ಲಿ ಬೇಕಾದ್ರೂ ಹೋಗಿ ಹೇಳ್ತಾರೆ. ಎಕರೆ ಜಾಗನ ಕಾಪಾಡ್ಕೊಳ್ಳಿ. ಎಲ್ಲಿ ಬೇಕಾದ್ರೂ ಹೇಳ್ತೀನಿ ನಾನು. ಹಿಸ್ಟ್ರಿ ಓದ್ಕೊಂಬ ಸರ್ ಒಂದು ಬ್ರೇಕ್ ತಗೊಂಡ್ಬಂದು 3 ಜನಕ್ಕೆ ಅವಕಾಶ ಮಾಡ್ಕೊಡ್ತೀನಿ ಇರಿ ಸರ್, ನಾನು ಇಂಟರಪ್ಟ್ ಮಾಡಲ್ಲ. ಬ್ರೇಕ್ ತಗೊಂಡ್ಬಂದ್ಬಿಡ್ತೀನಿ, ಆಮೇಲೆ ಇನ್ನು 3 ಜನ ನನ್ನ ಬೈಕ್ ಅಂತೀರಿ ಯಾಕ್ರಪ್ಪ, ಏನು ಇವ್ರಿಬ್ರು ಮಾತಾಡ್ಸಕ್ ಮಾತ್ರ ಕರ್ಸಿದ್ದ ಅಂತ ನನ್ನ ಬೈಕ್ ಬಿಡಿ ದಯಮಾಡಿ. ಬೇಡ ತಿಳ್ಕೊಬೇಡಿ ಅಮೃತೇಶ್ ಅವರೇ, ನೀವು ಹಂಗೆ ತಿಳ್ಕೊಬೇಡಿ. ನೀವು ನಮ್ಮ ಹಳೆ ಗೆಳೆಯರು ಹಳೆ ಗುರುಗಳು ಹಂಗೆಲ್ಲ ತಿಳ್ಕೊಬಾರ್ದು. ರಾಜಗೌಡರು ಹಂಗೆ ತಿಳ್ಕೊಳ್ಳಲ್ಲಪ್ಪ, ನೀವು ಮಾತ್ರ ಹಂಗೆ ತಿಳ್ಕೊತೀರಿ, ಹಂಗೆಲ್ಲ ತಿಳ್ಕೊಬಾರ್ದು. ಒಂದು ಸಣ್ಣ ಬ್ರೇಕ್ ತಗೊಂಡ್ಬಂದ್ಬಿಟ್ಟು ಅಮೃತೇಶ್ ಅವ್ರಿಗೆ, ರಾಜಗೌಡರಿಗೆ, ಆಮೇಲೆ ನಂಜಪ್ಪನವ್ರಿಗೆ 3 ಜನಕ್ಕೂ ಮಾತಾಡೋ ಅವಕಾಶ. ನಾನು ಸುಮ್ಮನೆ ಇರ್ತೀನಿ ಒಂದು 10 ನಿಮಿಷ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.